ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮೋಸ್ಟ್ ಅವೈಟೆಡ್ ನ್ಯೂ ಇಯರ್ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು, ಇವತ್ತಿನ ಮಂಡೇ ನೈಟ್ ರಾ ಇಂದ ಹೊಸ ಏರ ಪ್ರಾರಂಭ ಆಗ್ತಾ ಇದೆ ಅಂತ. ಸೊ ಮಾಸ್ಕ್ ಮ್ಯಾನ್ ಕೂಡ ರಿವೀಲ್ ಆಗಿದ್ದಾರೆ. ಏನೇನಾಯ್ತು ಇವತ್ತಿನ ಶೋ ಅಲ್ಲಿ, ಹೇಗಿತ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಆಸ್ ಎಕ್ಸ್ಪೆಕ್ಟೆಡ್ ಬೂ ಮಾಡ್ತಾ ಇರುತ್ತೆ, ಸಿಕ್ಕಾಪಟ್ಟೆ ಬೂ ಮಾಡ್ತಾ ಇರುತ್ತೆ, ಯು ಟ್ಯಾಪ್ ಔಟ್ ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ಗಂತರ್ ಅವರು ಅದನ್ನೆಲ್ಲದನ್ನು ಕೂಡ ಎಂಜಾಯ್ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಅವರ ಕ್ಯಾರೆಕ್ಟರ್ ಹೀಲ್ ಕ್ಯಾರೆಕ್ಟರ್ ಆಗಿರುತ್ತೆ. ಅಂಡ್ ಅವರು ಕ್ರೌಡ್ ಬೂನ ಹಾಗೆ ಅವರು ಮಾಡ್ತಿರ್ತಕ್ಕಂತಹ ಚಾಂಟ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂಡ್ ಅವರು ರಿಂಗ್ ಮೇಲ್ಗಡೆ ಬರ್ತಾರೆ, ಆದ್ರೂ ಕೂಡ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಮೈಕ್ ನ ತಗೊಂಡು ಫೈನಲಿ ನಮ್ಮ ಗಂತರ್ ಅವರು ಹೇಳ್ತಾರೆ, ನಾನು ಹೇಳ್ದಂಗೆ ಮಾಡಿದೆ, ಜಾನ್ ಸಿನಾ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸ್ತೆ, ಜಾನ್ ಸಿನಾ ಅವರು ಒಬ್ಬ ಬಿಚ್ ರೀತಿ ಟ್ಯಾಪ್ ಔಟ್ ಮಾಡಿದ್ರು ಅಂತ ಹೇಳಿ ಮೈಕ್ ನ ಎಸ್ತು ಹೋಗ್ತಾರೆ. ಆದ್ರೂ ಕೂಡ ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಮತ್ತೆ ಸೀದಾ ಬಂದು ಅನೌನ್ಸರ್ ಟೇಬಲ್ ಮೇಲ್ಗಡೆ ಎತ್ತಿ, ನಾನು ಹೇಳ್ದಂಗೆ ಮಾಡಿದೆ, ಜಾನ್ ಸಿನಾ ಅವ್ರನ್ನ ಟ್ಯಾಪ್ ಔಟ್ ಮಾಡಿದೆ, ಜಾನ್ ಸಿನಾ ಅವರು ಒಬ್ಬ ಬಿಚ್ ರೀತಿ ಟ್ಯಾಪ್ ಔಟ್ ಮಾಡಿದ್ರು ಅಂತ ಹೇಳ್ತಾರೆ. ಅಂಡ್ ಈ ಒಂದು ಸಿನಾರಿಯೋನ ನೋಡಿ ನನಗೇನು ಅಷ್ಟೊಂದೇನು ಇಂಪ್ಯಾಕ್ಟ್ಫುಲ್ ಅಂತ ಅನ್ನಿಸ್ಲಿಲ್ಲ. ಇನ್ನೂ ಕೂಡ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಬಹುದಾಗಿತ್ತು. ಬಟ್ ನಮ್ಮ ಗಂತರ್ ಅವರು ಅದನ್ನೆಲ್ಲದನ್ನು ಕೂಡ ಎಂಜಾಯ್ ಮಾಡ್ತಿರೋ ರೀತಿ ಡಬ್ಲ್ಯೂ ಅವರು ತೋರಿಸಿದ್ರು ಅಂತಾನೆ ಹೇಳ್ಬೇಕು. ರೋಮನ್ ರೈನ್ಸ್ ಅವರು ಅಂಡರ್ಟೇಕರ್ ಅವ್ರನ್ನ ಸೋಲ್ಸ್ ಬಂದಾಗ ಯಾವ ರೀತಿ ಅಟ್ಮಾಸ್ಫಿಯರ್ ನ ಡಬ್ಲ್ಯೂ ಅವರು ಕ್ರಿಯೇಟ್ ಮಾಡಿದ್ರು, ಅದೇ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡ್ರು. ಸ್ವಲ್ಪ ಮಟ್ಟಿಗೆ ಸಕ್ಸಸ್ಫುಲ್ ಕೂಡ ಆದ್ರು ಅಂತ ಅನ್ಕೋತೀನಿ. ಇದಾದ್ಮೇಲೆ ನಮ್ಮ ಗಂತರ್ ಅವರು ಬ್ಯಾಕ್ ಸ್ಟೇಜ್ ಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಂಡ್ ಅಲ್ಲಿ ಅವರಿಗೆ ಸೂಪರ್ ಸ್ಟಾರ್ಸ್ ಗಳು ಬಂದು ಏನೇನೋ ಹೇಳ್ತಾ ಇರ್ತಾರೆ, ನಿನಗೆ ನಾಚಿಕೆ ಆಗಲ್ವಾ, ನೀನ್ ಏನ್ ಮಾಡ್ದೆ ಹಾಗೆ ಹೀಗೆ ಅಂತ. ಅಂಡ್ ಫೈನಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಬಂದು, ಈಗ ನಿನಗೆ ಹೆಮ್ಮೆ ಆಗ್ತಾ ಇದೆ ಅನ್ಸುತ್ತೆ ಅಲ್ವಾ, ಜಾನ್ ಸಿನಾ ಅವ್ರನ್ನ ಆ ರೀತಿ ಸೋಲಿಸ್ತೆ ನೀನು, ಜಾನ್ ಸಿನಾ ಅವರ ಕೈಯಲ್ಲಿ ಟ್ಯಾಪ್ ಔಟ್ ಮಾಡಿಸ್ತೆ, ನಿಜವಾಗ್ಲೂ ಆ ವ್ಯಕ್ತಿ ಇನ್ನ ಮತ್ತೊಮ್ಮೆ ನೋಡೋದಕ್ಕೆ ಸಿಗೋದಿಲ್ಲ, ಎಲ್ಲರಿಗೂ ಕೂಡ ನಿನ್ ಮೇಲೆ ಹೆಮ್ಮೆ ಆಗ್ತಾ ಇಲ್ಲ, ಯಾಕಂದ್ರೆ ನೀನು ಒಬ್ಬ ಆಸೋಲ್ ಅಂತ ಹೇಳ್ತಾರೆ. ಅಂಡ್ ಅದಾದ್ಮೇಲೆ ಇವತ್ತು ಮಂಡೇ ನೈಟ್ ರಾಲಿ ನಿನ್ನ ಕೆಲಸ ಮುಗ್ದಿದೆ, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ. ನಮ್ಮ ಗಂತರ್ ಅವರು ಕೂಡ ಪಾರ್ಕಿಂಗ್ ಲಾಟ್ಗೆ ಹೋದಾಗ ಅಲ್ಲಿ ಏಜ್ ಸ್ಟೈಲ್ ಅವರು ಇರ್ತಾರೆ. ನಮ್ಮ ಗಂತರ್ ಅವರು ಏಜ್ ಸ್ಟೈಲ್ ಅವ್ರನ್ನ ಕೇಳ್ತಾರೆ, ನೀನೇನಾದ್ರೂ ಹೇಳ್ಬೇಕಾ ನನಗೆ ಅಂತ. ಏಜ್ ಸ್ಟೈಲ್ ಅವರು, ನನಗೇನು ಕೂಡ ಹೇಳೋದಿಲ್ಲ, ನೀನು ಸುಮ್ಮನೆ ಹೊರಟೋಗು ಅಂತ ಹೇಳ್ತಾರೆ. ಅಂಡ್ ನಮ್ಮ ಗಂತರ್ ಅವರು ಕಾರ್ನ ಹತ್ತು ಏಜ್ ಸ್ಟೈಲ್ ಅಂತ ಕರೆದು ಜಾನ್ ಸಿನಾ ಅವರ ರೀತಿ ಮಾರ್ಕ್ನು ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸೊ ಇದನ್ನ ಡಬ್ಲ್ಯೂ ಅವರು ಇನ್ನೂ ಕೂಡ ಫುಲ್ ಇಂಪ್ಯಾಕ್ಟ್ ಫುಲ್ ಆಗಿ ತೋರಿಸ್ತಾರೆ ಅಂತ ಅನ್ಕೊಂಡೆ. ಬಟ್ ನಮ್ಮ ಗಂತರ್ ಅವರು ಅದನ್ನೆಲ್ಲದನ್ನು ಕೂಡ ಎಂಜಾಯ್ ಮಾಡ್ತಾ ರೀತಿ ತೋರಿಸಿದ್ರು. ಅದು ನನಗೆಲ್ಲೋ ಒಂದು ರೀತಿ ವರ್ಕೌಟ್ ಆಗ್ಲಿಲ್ಲ ಅಂತ ಅನ್ನಿಸ್ತು. ಒಟ್ಟಿನಲ್ಲಿ ಕ್ರೌಡ್ ಮಾತ್ರ ಗಂತರ್ ಅವ್ರನ್ನ ಸಿಕ್ಕಾಪಟ್ಟೆ ಹೇಟ್ ಮಾಡ್ತಾ ಇತ್ತು. ಇದಾದ್ಮೇಲೆ ನಮಗೆ ಊಸೋಸ್ ವರ್ಸಸ್ ನ್ಯೂ ಡೇ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೊ ಫೈನಲಿ ಊಸೋಸ್ ಗಳು ಟ್ಯಾಗ್ ಟೀಮ್ ಆಗಿ ರಿಯೂನಿಯನ್ ಆಗಿದ್ದಾರೆ. ಅಂಡ್ ನಿಜವಾಗ್ಲೂ ಗಾಯ್ಸ್, ಇದ್ರಲ್ಲಿ ಇರ್ತಕ್ಕಂತಹ ಖುಷಿ ಬೇರೆ ಯಾವ್ದ್ರಲ್ಲೂ ಕೂಡ ಇಲ್ಲ. ಯಾಕಂದ್ರೆ ಜಿಮ್ಮಿ ಊಸೋ ಹಾಗೆ ಜೇ ಊಸೋ ಆಸ್ ಎ ಸಿಂಗಲ್ ಸೂಪರ್ ಸ್ಟಾರ್ ಮ್ಯಾಚಸ್ ಗಳಲ್ಲಿ ಎಷ್ಟು ಬಾತ್ನ ಮಾಡ್ತಾರೋ, ಆಸ್ ಎ ಟ್ಯಾಗ್ ಟೀಮ್ ಮ್ಯಾಚಸ್ ನ ಅಷ್ಟೇ ಅದ್ಭುತವಾಗಿ ಡಿಲಿವರ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅದರಲ್ಲೂ ಕೂಡ ಆಲ್ ಟೈಮ್ ಕ್ಲಾಸಿಕ್ ರೈವಲ್ರಿನ ಕೊಟ್ಟಂತಹ ನ್ಯೂ ಡೇ ಅವರ ಮೇಲೆ ಇವತ್ತು ಅವರ ಮ್ಯಾಚ್ ಇತ್ತು. ಅಂಡ್ ಈ ಒಂದು ಮ್ಯಾಚ್ ಕೂಡ ಅದೇ ರೀತಿ ಇತ್ತು ಅಂತಾನೆ ಹೇಳ್ಬೇಕು. ನಿಜವಾಗ್ಲೂ ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾಂಟ್ಗಳು ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಡಬಲ್ ಫ್ಲಾಶ್ ನು ಕೂಡ ಕನೆಕ್ಟ್ ಮಾಡ್ತಾರೆ, ಬಟ್ ನಮಗೆ ಝೇವಿಯರ್ ವುಡ್ಸ್ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಎಲ್ಲಾ ಸೀಕ್ವೆನ್ಸ್ ಗಳು ಕೂಡ ಅದ್ಭುತವಾಗಿತ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಕಾಫಿ ಕಿಂಗ್ಸ್ಟನ್ ಅವರಿಗೆ ರಿಂಗ್ ಸೈಡ್ ಅಲ್ಲಿ ನಮ್ಮ ಜೇ ಊಸೋ ಅವರು ಸ್ಪಿಯರ್ ಹಾಕ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ನಮ್ಮ ಜಿಮ್ಮಿ ಊಸೋ ಅವರು ಝೇವಿಯರ್ ವುಡ್ಸ್ ಅವರಿಗೆ ಸ್ಪಿಯರ್ ಹಾಕಿ ಅದಾದ್ಮೇಲೆ ಒಂಟಿನ ಕನೆಕ್ಟ್ ಮಾಡಿ ನ್ಯೂ ಡೇ ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಊಸೋಸ್ ಗಳು ವಿನ್ ಆಗಿದ್ದಾರೆ. ನಿಜವಾಗ್ಲೂ ಊಸೋಸ್ ಗಳು ಆಸ್ ಎ ಟ್ಯಾಗ್ ಟೀಮ್ ನನ್ನಂತೂ ಪ್ರತಿ ಬಾರಿ ಇಂಪ್ರೆಸ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ವಿಷನ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲೋಗನ್ ಪೌಲ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಮಾತಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಎಲಿನೈಟ್ ಅವ್ರನ್ನ ನಾವು ಕಳೆದ ವಾರ ಹೊಡೆದು ಹೊರಗಡೆ ಹಾಕಿದೀವಿ, ಅಂಡ್ ಈ ವಾರ ಲೋಗನ್ ಪೌಲ್ ಅಂಡ್ ಇನ್ನೇನು ಸಿಎಂ ಪಂಕ್ ಅವರ ಕಥೆನೂ ಕೂಡ ಅದೇ ರೀತಿ ಆಗುತ್ತೆ. ಬಟ್ ಆ ಮಾಸ್ಕ್ ಮ್ಯಾನ್ ಯಾರು ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಪಾಲಿಮಿನ್ ಅವರು ಕೂಡ ಬಂದು, ನನಗೂ ಕೂಡ ಗೊತ್ತಿಲ್ಲ ಮಾಸ್ಕ್ ಮ್ಯಾನ್ ಯಾರು ಅಂತ, ಬಟ್ ಈಗ ಇಡೀ ಮಂಡೇ ನೈಟ್ ರಾಸ್ಟರ್ ನಮ್ಮಿಂದೆ ಬಿದ್ದಿದೆ, ಸಿಎಂ ಪಂಕ್ ಕೂಡ ನಮ್ಮಿಂದೆ ಬಿದ್ದಿದ್ದಾರೆ, ಎಲಿನೈಟ್ ಅವರ ಮೇಲೆ ಯಾರ್ಯಾರು ಪ್ರೀತಿ ಇಟ್ಕೊಂಡಿದ್ರು ಅವರೆಲ್ಲರೂ ಕೂಡ ನಮ್ಮಿಂದೆ ಬಿದ್ದಿದ್ದಾರೆ. ಅಂಡ್ ಈಗ ರೆಮಿಸ್ಟರಿ ಅವರು ಕೂಡ ನಮ್ಮಿಂದೆ ಬಿದ್ದಿದ್ದಾರೆ. ಅಂಡ್ ಮಾಸ್ಕ್ ಮ್ಯಾನ್ ಬಂದು ನಮಗೆ ಹೆಲ್ಪ್ ಮಾಡಬೇಕು ಅಂತ ಇಚ್ಛೆ ಪಟ್ರೆ ಆ ಒಂದು ಹೆಲ್ಪ್ ನಾನು ಖಂಡಿತವಾಗ್ಲೂ ಕೂಡ ತಗೋತೀನಿ ಅಂತ ಹೇಳ್ತಾರೆ. ಇದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರು, ಪಾಲಿಮೆನ್ ನಾನು ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಅವರನ್ನ ಸೈಡಿಗೆ ಕರ್ಕೊಂಡು ಹೋಗಿ, ಇವತ್ತು ನಾನು ಸಿಎಂ ಪಂಕ್ ಅವರ ಕಥೆನ ಮುಗಿಸ್ತೀನಿ ಅಂತ ಹೇಳ್ತಾರೆ. ನನ್ನ ಕೈಯಲ್ಲಿ ಜನವರಿ ತನಕ ಕಾಯೋದಕ್ಕಾಗೋದಿಲ್ಲ, ಸೊ ಇವತ್ತು ನಾನು ಸಿಎಂ ಪಂಕ್ ಅವರ ಕಥೆನ ಮುಗಿಸ್ತೀನಿ ಅಂತ. ಅದಕ್ಕೆ ನಮ್ಮ ಪಾಲಿಮೆನ್ ಅವರು, ಏನ್ ಹೇಳ್ತಾ ಇದೀಯಾ, ಇನ್ನು 21 ದಿನಗಳು ಮಾತ್ರ ಇರೋದು, ನೀನ್ ಇವತ್ತೇನಾದ್ರೂ ಸಿಎಂ ಪಂಕ್ ಅವರ ಕಥೆನ ಮುಗಿಸಿದ್ರೆ ಅವನು ವೀಕ್ ಆಗೋದಿಲ್ಲ, ಬದಲಿಗೆ ಅವನು ಅವತ್ತು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡದೇ ಇರೋ ರೀತಿನೇ ಆಗ್ಬಿಡ್ತಾನೆ. ಸೊ ಆ ರೀತಿ ಕೆಲಸನ ಮಾಡಬೇಡ ಅಂತ ನಮ್ಮ ಪಾಲಿಮಿನ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಬುದ್ಧಿ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹೋಗ್ಬೇಕಾದ್ರೆ ನೀನು ಹೊಸ ಚಾಂಪಿಯನ್ ಆಗ್ತೀಯ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಮ ಲೋಗನ್ ಪೌಲ್ ಅವರು ಬಂದು, ಸಿಎಂ ಪಂಕ್ ಅವರ ಕಥೆನ ನೋಡ್ಕೊಳ್ಳೋಣ, ಬಟ್ ಇವತ್ತು ರೆಮಿಸ್ಟರಿ ಅವರ ಕಥೆನ ನೋಡಬೇಕು ಅಂತ ಮಾತಾಡ್ತಾ ಇರ್ತಾರೆ. ಇದಾದ್ಮೇಲೆ ನಮಗೆ ರಿಯಾ ರಿಪ್ಲಿ ಆಗಿ ಯುಎಸ್ಕೆ ಅವರ ಎಂಟ್ರಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇವರು ರಿಂಗಿಗೆ ಬಂದು ಏನೋ ಒಂದು ವಿಚಾರನ ಮಾತಾಡಬೇಕು ಅಂತ ಬರ್ತಾ ಇರ್ತಾರೆ. ಬಟ್ ಕ್ರೌಡ್ ಹತ್ರ ನಮ್ಮ ಆಸ್ಕಾ ಅವರು ಕೂತ್ಕೊಂಡಿರ್ತಾರೆ. ಅವರು ಸೀದಾ ರಿಯಾ ರಿಪ್ಲಿ ಅವರ ಮೇಲೆ ಮಿಸ್ಟ್ ಅಲ್ಲಿ ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ ಇದಾದ್ಮೇಲೆ ಕಬುಕಿ ವಾರಿಯರ್ಸ್ ಸೇರ್ಕೊಂಡು ರಿಯಾ ರಿಪ್ಲಿ ಆಗಿ ಯುಎಸ್ಕೆ ಅವರ ಮೇಲೆ
ಅಟ್ಯಾಕ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಐವಿನ್ ನೈಲ್ ಹಾಗೆ ಮ್ಯಾಕ್ಸಿನ್ ಡೂಪ್ರಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಮ್ಯಾಕ್ಸಿನ್ ಡೂಪ್ರಿ ಅವರು ಟ್ರೈನಿಂಗ್ ನ ತಗೊಂಡು ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂಡ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಐವಿನ್ ನೈಲ್ ಅವ್ರನ್ನ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ವಿನ್ ಆಗಿದ್ದಾರೆ ಅಂಡ್ ತನ್ನ ಫಸ್ಟ್ ಎವರ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಡಿಫೆಂಡ್ ನ ಅವರು ಕ್ಲೀನ್ ಆಗಿ ಮಾಡಿದ್ದಾರೆ ಅಂಡ್ ಅದು ಕೂಡ ಟ್ಯಾಪ್ ಔಟ್ ಮಾಡಿಸೋದ್ರ ಮುಖಾಂತರ ವಿನ್ ಆಗಿರೋದ್ರಿಂದ ಮ್ಯಾಕ್ಸಿನ್ ಡೂಪ್ರಿ ಅವರಿಗೆ ಡಬ್ಲ್ಯೂ ಅವರು ಇನ್ನೂ ಕೂಡ ಇಂಪಾರ್ಟೆಂಟ್ ಬುಕಿಂಗ್ ನ ಕೊಡುತ್ತೆ. ಇದಾದ್ಮೇಲೆ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಸಿಎಂ ಪಂಕ್ ಅವರ ಥೀಮ್ ಸಾಂಗ್ ಆಡ್ತಾ ಇದ್ರೆ ನಮ್ಮ ಸಿಎಂ ಪಂಕ್ ಅವರು ಇವತ್ತು ಎಂಜಾಯ್ ಮಾಡುವಂತಹ ಮೂಡ್ ಅಲ್ಲಿ ಇರಲಿಲ್ಲ. ಅವರು ಸೀದಾ ರಿಂಗ್ ಗೆ ಬರ್ತಾರೆ, ಮೈಕ್ ನ ತಗೊಂಡು ಹೇಳ್ತಾರೆ, ನಿಜವಾಗ್ಲೂ ನಾನು ಕಳೆದ 2 ವಾರ ನನ್ನ ಕ್ರೌಚ್ ಅಲ್ಲಿ ಕೂತ್ಕೊಂಡು ಆ ನೆಪೋ ಕಿಡ್ ಬ್ರಾನ್ ಬ್ರೇಕರ್ ಏನ್ ಹೇಳ್ತಾನೆ ಅಂತ ಕೇಳಿಸ್ಕೊತಾ ಇದ್ದೆ ಅಂಡ್ ಅವನು ಏನ್ ಹೇಳ್ದ, ನಾನು 2014ರ ಸಿಎಂ ಪಂಕ್ ಅವ್ರನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೆ ಅಂತ ಹೇಳ್ತೀಯಾ, ಈಗ ನೀನು 2025ರ ಸಿಎಂ ಪಂಕ್ ನು ಕೂಡ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ ಅಂಡ್ ನೀನು ನನ್ನ ವೈಫ್ ನು ಕೂಡ ತಗೊಂಡು ಬಂದೆ ಅಲ್ವಾ ಅಲ್ಲಿ ಪ್ರೋಮೋದಲ್ಲಿ. ನಿಜವಾಗ್ಲೂ ಇನ್ನೊಮ್ಮೆ ನೀನೇನಾದ್ರೂ ನನ್ನ ವೈಫ್ ನೇಮ್ ನ ನಿನ್ನ ಬಾಯಿಂದ ತಗೊಂಡ್ರೆ ನಾನಂತೂ ನಿನ್ನ ಜೀವನನ ನರ್ಕ ಮಾಡ್ಬಿಡ್ತೀನಿ. ನಿಜವಾಗ್ಲೂ ನೀನು ನನ್ನನ್ನ ಸರ್ವೈವರ್ ಸೀರೀಸ್ ಅಲ್ಲಿ ಪಿನ್ ಮಾಡಿದೆ ಅಂತ ನಾನು ನಿನಗೆ ಮುಂದೆ ಬಂದಿದ್ದೀನಿ ಅಂತ ಅನ್ಕೋಬಹುದು, ಬಟ್ ನೀನು ಯಾವುದೇ ರೀತಿಯ ಹೆಲ್ಪ್ ಇಲ್ಲ ಅಂದ್ರೆ ನನ್ನನ್ನ ಮುಟ್ಟೋದಕ್ಕೂ ಕೂಡ ಸಾಧ್ಯ ಇಲ್ಲ. ನೀನು ಎಲ್ಲರ ಹೆಲ್ಪ್ ನು ಕೂಡ ತಗೊಂಡಿದ್ಯಾ. ಪಾಲ್ ಹೆಮನ್, ಬ್ರಾನ್ ಬ್ರೇಕರ್, ಬ್ರಾಕ್ ಲೆಸ್ನರ್, ಬ್ರಾನ್ಸನ್ ರೀಡ್, ಲೋಗನ್ ಪೋಲ್ ಅಂಡ್ ಡ್ರೂ ಮ್ಯಾಕೆಂಟೈರ್, ಅದಲ್ದಲೆ ಇನ್ನ ಎಕ್ಸ್ಟ್ರಾ ಮೆಂಬರ್ ಆ ಮಿಸ್ಟ್ರಿ ಮಾಸ್ಕ್ ಮ್ಯಾನ್ ಅವರ ಹೆಲ್ಪ್ ಇಂದಾನೆ ನೀನು ನನ್ನನ್ನ ಪಿನ್ ಮಾಡಿದ್ದು. ಏನೇ ಆಗ್ಲಿ ಜನವರಿ 5ನೇ ತಾರೀಕು ನೀನು ಯಾರ ಹೆಲ್ಪ್ ನ ಬೇಕಾದ್ರೂ ತಗೋ, ಬೇಕಾದ್ರೆ ನಿನ್ನ ಡಂಬ್ ತಂದೆ ಅವರ ಹೆಲ್ಪ್ ನು ಕೂಡ ತಗೋ, ನಿನ್ನ ಡಂಬ್ ಬ್ರದರ್ ಅವನ ಹೆಲ್ಪ್ ನು ಕೂಡ ತಗೋ. ಒಟ್ನಲ್ಲಿ ಜನವರಿ 5ನೇ ತಾರೀಕು ನಾನ್ ನಿನಗೆ GTS ನ ಹಿಟ್ ಮಾಡ್ತೀನಿ. ಅದ್ರ ಅರ್ಥ ಬರೀ GTS ಮಾತ್ರ ಅಲ್ಲ, ಬದಲಿಗೆ ಅದಿಟ್ಟಾದ್ಮೇಲೆ 1 2 3 ಕೌಂಟ್ ಆಗುತ್ತೆ ಅಂಡ್ ನಾನು ಇನ್ನು ಕೂಡ ಸ್ಟೀಲ್ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ ಆಗಿರ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಡ್ತಾರೆ. ಲಿಟರಲಿ ಬ್ರಾನ್ ಬ್ರೇಕರ್ ಅವರ ತಂದೆ ಹಾಗೆ ಬ್ರದರ್ ನು ಕೂಡ ಕರ್ಕೊಂಡು ಬರ್ತಾರೆ ಅಂತಾನೆ ಹೇಳ್ಬಹುದು ಈ ಒಂದು ಪ್ರೋಮೋದಲ್ಲಿ. ಈ ಒಂದು ಪ್ರೋಮೋ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಇದಾದ್ಮೇಲೆ ನಮಗೆ ಸ್ಟೆಫನಿ ವೆಕರ್ ಹಾಗೆ ರೊಕೈಲ್ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿ ಸಾಕ್ತಾ ಇರುತ್ತೆ ಅಂತಾನೆ ಹೇಳ್ಬೇಕು. ಬಟ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ನಿಕ್ಕಿ ಬೆಲ್ಲಾ ಅವರು ಬಂದು ಇಬ್ರು ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ಕಿ ಬೆಲ್ಲಾ ಅವರು ಸ್ಟೇಟ್ಮೆಂಟ್ ನು ಕೂಡ ಕೊಡ್ತಾರೆ. ರೊಕೈಲ್ ಹಾಗೆ ಸ್ಟೆಫನಿ ವೆಕರ್, ನೀವಿಬ್ರು ಕೂಡ ನನಗೆ ಮರ್ಯಾದೆನ ಕೊಡಬೇಕಾಗಿತ್ತು, ನೀವಿಬ್ರು ಕೂಡ ಇಲ್ಲಿ ಬಂದು ನನ್ನ ಶೂಸ್ ನ ಪಾಲಿಶ್ ಮಾಡಬೇಕಾಗಿತ್ತು, ಬಟ್ ನನಗೆ ಸಿಗಬೇಕಾದಂತಹ ಮರ್ಯಾದೆ ನಾನೇ ಈ ಒಂದು ವಿಮೆನ್ಸ್ ಡಿವಿಷನ್ ನ ಈ ಲೆವೆಲ್ಗೆ ತಗೊಂಡು ಬಂದಿದ್ದು, ಅದು ನನಗೆ ಸಿಗ್ತಾ ಇಲ್ಲ ಅಂಡ್ ಅದು ನನಗೆ ಸಿಗೋ ತನಕ ನಾನು ಯಾರನ್ನು ಕೂಡ ಬಿಡೋದಿಲ್ಲ ಅಂತ ನಮ್ಮ ನಿಕ್ಕಿ ಬೆಲ್ಲಾ ಅವರು ಸ್ಟೆಫನಿ ವೆಕರ್ ಹಾಗೆ ನಮ್ಮ ರೊಕೈಲ್ ಅವರಿಗೆ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಆಡಮ್ ಪಿಯರ್ಸ್ ಅವರು ಪಾಲಿಮಿನ್ ಅವರಿಗೆ ಹೇಳ್ತಾ ಇರ್ತಾರೆ, ನನಗೆ ಗೊತ್ತಿಲ್ಲ ನೀನ್ ಏನ್ ಮಾಡ್ತೀಯೋ ಇಲ್ವೋ ಅಂತ, ಬಟ್ ಇವತ್ತು ನನಗೆ ಮಾಸ್ಕ್ ಮ್ಯಾನ್ ಯಾರು ಅಂತ ಗೊತ್ತಾಗ್ಲೇಬೇಕು ಅಷ್ಟೇ, ಅದು ನಿಜವಾಗ್ಲೂ ಇವತ್ತು ರಿವೀಲ್ ಆಗ್ಲೇಬೇಕು ಅಂತ ನಮ್ಮ ಪಾಲಿಮಿನ್ ಅವರಿಗೆ ಆಡಮ್ ಪಿಯರ್ಸ್ ಅವರು ಹೇಳ್ತಾ ಇರ್ತಾರೆ. ಎಂಡಿಂಗ್ ಶೋನ ಮೈನ್ ಇವೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲೋಗನ್ ಪೌಲ್ ಹಾಗೆ ರೇ ಮಿಸ್ಟೀರಿಯೋ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅಮೇಜಿಂಗ್ ಆಗಿತ್ತು ಅಂತಾನೆ ಹೇಳ್ಬೇಕು. ಇಬ್ರು ಕೂಡ ಹೈ ಫ್ಲೇಯರ್ಸ್ ಅಂಡ್ ಅದೇ ರೀತಿ ಪರ್ಫಾರ್ಮೆನ್ಸ್ ನ ಇಬ್ರು ಕೂಡ ಕೊಡ್ತಾ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫೈರ್ ಮಾಡೋದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಬರ್ತಾರೆ. ಬಟ್ ಅವರು ಸ್ಟೇಜ್ ಹತ್ರ ಬರ್ತಿದ್ದಂಗೆನೆ ಹಿಂದೆಯಿಂದ ನಮ್ಮ ಸಿಎಂ ಪಂಕ್ ಅವರು ಸ್ಟೀಲ್ ಚೇರ್ ನ ತಗೊಂಡು ಬಂದು ಅವರನ್ನ ಅಲ್ಲಿಂದಾನೆ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೇಕು. ಇದಾದ್ಮೇಲೆ ನಮ್ಮ ಪಾಲಿಮಿನ್ ಅವರು ಲೋಗನ್ ಪಾಲ್ ಅವರ ಕೈಗೆ ನಕಲ್ಸ್ ನು ಕೂಡ ಕೊಡ್ತಾರೆ, ಹೋಗು ಇದನ್ನ ಯೂಸ್ ಮಾಡು ಅಂತ. ಬಟ್ ಅದನ್ನ ತಪ್ಪಿಸ್ಕೊಂಡು ನಮ್ಮ ರೇ ಮಿಸ್ಟೀರಿಯೋ ಅವರು ಲೋಗನ್ ಪಾಲ್ ಅವರಿಗೆ ಒಂದು 619 ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. 619 ನ ಕನೆಕ್ಟ್ ಮಾಡೋ ಟೈಮ್ ಅಲ್ಲಿ ಆ ಒಂದು ನಕಲ್ಸ್ ಲೋಗನ್ ಪಾಲ್ ಅವರ ಕೈಯಿಂದ ಕೆಳಗಡೆ ಬಿದ್ಬಿಡುತ್ತೆ ಅಂಡ್ ಅದನ್ನ ತಗೊಳ್ಳೋದಕ್ಕೆ ನಮ್ಮ ರೇ ಮಿಸ್ಟೀರಿಯೋ ಅವರು ಬಗ್ದಾಗ ಸಡನ್ ಆಗಿ ಮಾಸ್ಕ್ ಮ್ಯಾನ್ ಬಂದು ರೇ ಮಿಸ್ಟೀರಿಯೋ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಇಲ್ಲಿ ರೇ ಮಿಸ್ಟೀರಿಯೋ ಅವರ ಕತೆ ಮುಗಿಯುತ್ತೆ. ಲೋಗನ್ ಪಾಲ್ ಅವರು ರೇ ಮಿಸ್ಟೀರಿಯೋ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಎಲ್ಲರೂ ಕೂಡ ಶಾಕ್ ಆಗಿ ನೋಡ್ತಾ ಇರ್ತಾರೆ, ಯಾರ್ ಗುರು ಈ ಮಿಸ್ಟ್ರಿ ಮ್ಯಾನ್ ಅಂತ. ಅಂಡ್ ಆ ಮಿಸ್ಟ್ರಿ ಮ್ಯಾನ್ ಕೂಡ ಸೀದಾ ರಿಂಗ್ ಏಪ್ರಿನ್ ಮೇಲೆ ಹತ್ತುತ್ತಾನೆ ಅಂಡ್ ಆ ಕಡೆ ಲೋಗನ್ ಪಾಲ್ ಅವರು ಕೂಡ ಮಿಸ್ಟ್ರಿ ಮಾಸ್ಕ್ ಮ್ಯಾನ್ ನ ನೋಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಸ್ಟೀಲ್ ಚೇರ್ ನ ಇಟ್ಕೊಂಡು ಓಡ್ ಬರ್ತಾರೆ ಅಂಡ್ ಅದನ್ನ ನೋಡಿ ಲೋಗನ್ ಪಾಲ್ ಹಾಗೆ ಮಾಸ್ಕ್ ಮ್ಯಾನ್ ಇಬ್ರು ಕೂಡ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ಮಾಸ್ಕ್ ಮ್ಯಾನ್ ಸೀದಾ ಕ್ರೌಡ್ ಮಧ್ಯೆ ಹೋಗಿ ನಿಂತ್ಕೋತಾನೆ. ಸಿಎಂ ಪಂಕ್ ಅವರು ಹೇಳ್ತಾ ಇರ್ತಾರೆ, ನೀನ್ ಯಾರೇ ಆಗಿರು ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ. ಅಂಡ್ ಆ ಮಾಸ್ಕ್ ಮ್ಯಾನು ನಿಧಾನವಾಗಿ ತನ್ನ ಮಾಸ್ಕ್ ನ ತೆಗಿಯೋದಕ್ಕೆ ಶುರು ಮಾಡ್ತಾನೆ ಅಂಡ್ ಆಸ್ ಎಕ್ಸ್ಪೆಕ್ಟೆಡ್ ಆ ಕಣ್ಗಳನ್ನ ನೋಡೇ ನಮ್ಗೆಲ್ಲ ಕೂಡ ಗೊತ್ತಾಗಿತ್ತು, ಅದು ಬೇರೆ ಯಾರು ಅಲ್ಲ ನಮ್ಮ ಆಸ್ಟನ್ ಥಿಯರಿ ಅಂತ. ಆಸ್ಟನ್ ಥಿಯರಿ ಅವರು ಮಾಸ್ಕ್ ಮ್ಯಾನ್ ಆಗಿ ರಿವೀಲ್ ಆಗ್ತಾರೆ. ಹೊಸ ಲುಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಾಲ್ಡ್ ಲುಕ್ ಅಲ್ಲಿ ಆಸ್ಟನ್ ಥಿಯರಿ ಅವರು ಇರ್ತಾರೆ ಅಂಡ್ ಆ ಕಡೆ ಎಲ್ಲರೂ ಕೂಡ ಶಾಕ್ ಆಗಿರ್ತಾರೆ, ಓಕೆ ಆಸ್ಟನ್ ಥಿಯರಿ ಮಾಸ್ಕ್ ಮ್ಯಾನ್ ಅಂತ. ಅಂಡ್ ಈ ಕಡೆ ನಮ್ಮ ಸಿಎಂ ಪಂಕ್ ಅವರು ಹಿಂದೆ ತಿರುಗೋ ಅಷ್ಟರಲ್ಲಿ ನಮ್ಮ ಬ್ರಾನ್ ಬ್ರೇಕರ್
ಬ್ರೇಕರ್ ಅವರು ಬಂದು CM ಪಂಕ್ ಅವರಿಗೆ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಆ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಹೇಳ್ತಾರೆ, ಇನ್ನೊಮ್ಮೆ ನೀನೇನಾದ್ರೂ ನನ್ನ ಫ್ಯಾಮಿಲಿ ನೇಮ್ ನ ತಗೊಂಡ್ರೆ ನಿಜವಾಗ್ಲೂ ನೀನು ಮತ್ತೊಮ್ಮೆ ಎರಡು ಕಾಲ್ ಮೇಲೆ ನಿಂತ್ಕೊಳ್ಳೋದಿಕ್ಕೆ ಆಗ್ಬಾರ್ದು, ಆ ರೀತಿ ಗತಿನ ನಾನ್ ನಿನಗೆ ಕಾಣಿಸ್ತೀನಿ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು CM ಪಂಕ್ ಅವರಿಗೆ ವಾರ್ನಿಂಗ್ ನ ಕೂಡ ಕೊಡ್ತಾರೆ. ಸೊ ಮಿಸ್ಟ್ರಿ ಏನಿತ್ತು ಮಾಸ್ಕ್ ಮ್ಯಾನ್ ಯಾರು ಅನ್ನೋದು ಅದು ಇವತ್ತು ಮಂಡೇ ನೈಟ್ ರಾ ಅಲ್ಲಿ ರಿವೀಲ್ ಆಗಿದೆ. ಸೊ ಆಸ್ ಎಕ್ಸ್ಪೆಕ್ಟೆಡ್ ಎಲ್ಲರೂ ಕೂಡ ಹೇಳ್ತಾ ಇದ್ರು ಆಸ್ಟನ್ ಥಿಯರಿನೇ ಅಂತ ನಾನು ಕೂಡ ಹೇಳ್ತಾ ಇದ್ದೆ. ಅಂಡ್ ಅದೇ ರೀತಿ WWE ಅವರು ಡಿಸಿಷನ್ ನ ತಗೊಂಡಿದ್ದಾರೆ. ಖುಷಿ ವಿಚಾರ ಏನಪ್ಪಾ ಅಂದ್ರೆ ಇದನ್ನ ಇನ್ನೂ ಕೂಡ ಡ್ರ್ಯಾಗ್ ಮಾಡಲಿಲ್ಲ WWE ಅವರು, ಡ್ರ್ಯಾಗ್ ಮಾಡಿದ್ರೆ ಬೋರಿಂಗ್ ಆಗೋದು. ಸೊ ಜಾನ್ಸಿನಾ ಅವರು ರಿಟೈರ್ಡ್ ಆದ ಕೂಡಲೇ ನೆಕ್ಸ್ಟ್ ಜಾನ್ಸಿನಾ ಅಂತ ಆಗ ನಾವು ಯಾರನ್ನ ಹೇಳ್ತಾ ಇದ್ವೋ ಅವರನ್ನ WWE ಅವರು ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಓವರಾಲ್ ಇವತ್ತಿನ ಮಂಡೇ ನೈಟ್ ರಾ ಬಗ್ಗೆ ಮಾತಾಡೋದಾದ್ರೆ ಚೆನ್ನಾಗಿತ್ತು ಶೋ, ನನಗೆ ಇಷ್ಟ ಆಯಿತು ಅಂಡ್ ಅದಕ್ಕೋಸ್ಕರ ಈ ಒಂದು ಶೋಗೆ ನಾನು 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. WWE ಅವರು ಇನ್ನೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ಮಾಡಲೇಬೇಕು. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.